Hello everyone. 5th SEM BCom syllabus, Income Tax 1. Chapter 1, Introduction to Income Tax, presented by Dr. Pramila K.S. Today let us discuss about the features of income tax. First one is chargeability. Income tax is charged by the central government on all income other than agricultural income. ಫೀಚರ್ಸ್ ಅಂದ್ರೆ ಗುಣಲಕ್ಷಣಗಳು. ಇನ್ಕಮ್ ಟ್ಯಾಕ್ಸ್ ಅಂತ ಅನ್ನಿಸ್ಕೋಬೇಕು, ಆದಾಯ ತೆರಿಗೆ ಅಂತ ಅನ್ಬೇಕು ಅಂದ್ರೆ ಕೆಲವೊಂದು ಗುಣಲಕ್ಷಣಗಳು ಇರಬೇಕು. ಏನೇನು? ಫಸ್ಟ್ ಒನ್ ಚಾರ್ಜಬಿಲಿಟಿ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರು ಚಾರ್ಜ್ ಮಾಡ್ತಾರೆ ಅಂದ್ರೆ ಇಟ್ಸ್ ಚಾರ್ಜ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್ ಆನ್ ಆಲ್ ಇನ್ಕಮ್, ಎಲ್ಲಾ ಆದಾಯದ ಮೇಲೂ ಎಕ್ಸೆಪ್ಟ್ ಅಗ್ರಿಕಲ್ಚರಲ್ ಇನ್ಕಮ್. ಅಂದ್ರೆ ವ್ಯವಸಾಯದಲ್ಲಿ ಬರುವಂತ ಆದಾಯ ಬಿಟ್ಟು ಬೇರೆ ಎಲ್ಲಾ ಆದಾಯದ ಮೇಲೂ ತೆರಿಗೆಯನ್ನ ಹಾಕುವಂತ ಕಾರ್ಯಭಾರನ ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ ಪವರ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಫೀಚರ್ ಇಸ್ ಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂಥರ ಡೈರೆಕ್ಟ್ ಟ್ಯಾಕ್ಸ್, ಇಟ್ ಇಸ್ ನಾಟ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಏನು? It is a tax where the person who earns income is liable to pay tax. Okay, he cannot shift his burden of tax to others. ನಾನು earn ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಟ್ಯಾಕ್ಸ್ ಕಟ್ಟಬೇಕು. ದಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್. ಓಕೆ, ಸೊ ನಾವು ಬೇರೆ ಯಾರನ್ನು ಇವಾಗ ಕಟ್ಟಲಿಲ್ಲ ಅಂದ್ರೆ ಐ ಆಮ್ ಲ್ಯಾಬಲ್. ಓಕೆ, ದಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್. ಅದೇ ಇವಾಗ ನೀವು ಸೇಲ್ಸ್ ಟ್ಯಾಕ್ಸ್ ಎಲ್ಲ ನೋಡಿ, ಅದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಓಕೆ, ಯಾರೋ ಪೇ ಮಾಡ್ತಾರೆ ಬಟ್ ಯಾರೋ ಆಕ್ಚುಲಿ ಕಟ್ಟಿರ್ತಾರೆ. ಸೊ ಇಲ್ಲಿ ಎರಡೂ ಒಬ್ರ ಮೇಲೆ ಬೀಳುತ್ತೆ. ಓಕೆ, ಸೊ ದಟ್ ಟೈಪ್ ಆಫ್ ಟ್ಯಾಕ್ಸ್ ಇಸ್ ಕಾಲ್ಡ್ as ಡೈರೆಕ್ಟ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್, ಟ್ಯಾಕ್ಸ್ ಆನ್ ಇನ್ಕಮ್. Tax on income. It is a tax on the income of a person. In case if a person doesn't have income in a particular year, then he is not taxed in that particular year. ಸೊ ಇದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಇನ್ಕಮ್ ಮೇಲೆ ಬೀಳುವಂತ ಟ್ಯಾಕ್ಸ್ ಅಲ್ವಾ? ಆದಾಯ ಇದ್ರೆ ತೆರಿಗೆ ಕಟ್ಟಬೇಕು, ಆದಾಯ ಇಲ್ಲ ಅಂದ್ರೆ ತೆರಿಗೆನೂ ಇಲ್ಲ. ಸೊ ಆದಾಯ ಜಾಸ್ತಿ ಇದ್ರೆ ಜಾಸ್ತಿ ತೆರಿಗೆ, ಕಡಿಮೆ ಇದ್ರೆ ಕಡಿಮೆ ತೆರಿಗೆ. ಸೊ ಆದಾಯನೇ ಇಲ್ಲ ಅಂದ್ರೆ ತೆರಿಗೆನೇ ಇಲ್ಲ. ಇದು ಆದಾಯದ ಮೇಲೆ ಕಟ್ಟುವಂತ ತೆರಿಗೆ. ನೆಕ್ಸ್ಟ್, ಆನ್ಯುವಲ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಇಸ್ ಚಾರ್ಜ್ಡ್ ಒನ್ಸ್ ಇನ್ ಅ ಇಯರ್ at the rates prescribed in the Finance Act for that year. ಇನ್ಕಮ್ ಟ್ಯಾಕ್ಸ್ ನ ವರ್ಷಕ್ಕೆ ಒಂದ್ಸತಿ ಪೇ ಮಾಡ್ತಾರೆ, ಹೌದಾ? ಇದು ವಾರ್ಷಿಕ ಇದು. ಸೊ ಹಂಗಂದ್ರೆ ವರ್ಷಕ್ಕೆ ಒಂದ್ಸತಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೈನಾನ್ಸ್ ಆಕ್ಟ್ ಅಲ್ಲಿ ಏನ್ ರೇಟ್ಸ್ ಅಂತ ಪ್ರಿಸ್ಕ್ರೈಬ್ ಆಗಿರುತ್ತೋ ಆ ರೇಟ್ ಪ್ರಕಾರ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಇನ್ನ ಕೆಲವೊಂದು ಫೀಚರ್ಸ್ ಇದೆ. ಟ್ಯಾಕ್ಸ್ ಆನ್ ಪರ್ಸನ್. ಇಟ್ ಈಸ್ ಚಾರ್ಜ್ಡ್ ಆನ್ ಪರ್ಸನ್. ಪರ್ಸನ್ ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಕೆಲವೊಂದು ಡೆಫಿನೇಷನ್ಸ್ ಹೇಳ್ಬೇಕಂದ್ರೆ ಹೇಳ್ತೀನಿ. ಯಾವುದನ್ನೆಲ್ಲ ನಾವು ಪರ್ಸನ್ ಅಂತ ಹೇಳ್ತೀವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಟ್ಯಾಕ್ಸ್ ಅನ್ನ ಪರ್ಸನ್ ಮೇಲೆ ಹಾಕುವಂತ ಒಂದು ತೆರಿಗೆ. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್. ಯಾರು ಅಡ್ಮಿನಿಸ್ಟರ್ ಮಾಡ್ತಾರೆ? IT, ಇನ್ಕಮ್ ಟ್ಯಾಕ್ಸ್ ಇಸ್ ಅಡ್ಮಿನಿಸ್ಟರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. The CBDT exercise overall control over the income tax in accordance with the provisions of the Income Tax Act. Income Tax Act ಪ್ರಕಾರ CBDT ಅವರು ಓವರಾಲ್ ಕಂಟ್ರೋಲ್ ಅನ್ನ ಎಕ್ಸೈಸ್ ಮಾಡ್ತಾರೆ. ಓಕೆ, ಇವರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೆಳಗಡೆ ಕೆಲಸ ಮಾಡ್ತಾರೆ. ಸೊ CBDTಗೆ ಹೈಯೆಸ್ಟ್ ಪವರ್ಸ್. ನೆಕ್ಸ್ಟ್, ಅಪ್ಲಿಕಬಿಲಿಟಿ. ಎಲ್ಲೆಲ್ಲ ಇದು ಅಪ್ಲೈ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ? ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ applies to the whole India including Jammu and Kashmir. ಓಕೆ, ನಾವೆಲ್ಲ ಓದ್ಬೇಕಂದ್ರೆ ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಅಂತಿದ್ದೋ, ಬಟ್ ಈಗ ಒನ್ ಇಂಡಿಯಾ ಅಂತ ಆಗಿದೆ ಅಲ್ವಾ? ಸೊ ಇನ್ಕ್ಲೂಡಿಂಗ್ ಜಮ್ಮು ಅಂಡ್ ಕಾಶ್ಮೀರ್, ಎಲ್ಲ ಓಲ್ ಇಂಡಿಯಾಗೆ ಒಂದೇ ರೂಲ್, ಇನ್ಕಮ್ ಟ್ಯಾಕ್ಸ್ ರೂಲ್. ಓಕೆ, ಸೊ ಇದು ಎಲ್ಲಾ ಕಡೆಗೂ ಅಪ್ಲೈ ಆಗುತ್ತೆ. ಇದಿಷ್ಟು ಗುಣಲಕ್ಷಣಗಳು. ನಾವು ಲೆಟ್ ಅಸ್ ಸಿ ದ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್. ಸೊ ಇಂಪಾರ್ಟೆಂಟ್ ಆಗಿ 5 ಮಾರ್ಕ್ ಕ್ವಶನ್ ಬರುತ್ತೆ. ವಾಟ್ ಆರ್ ದ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಹೇಳಿ. So let us see the canons of taxation. First one, canon of equality. This canon stands on the principle of equality or justice. The amount of tax paid
tax to be paid should be in proportion to the respective abilities of the taxpayer. That is, more income, more tax. Less income, less tax. No income, no tax. ಓಕೆ, ಸೊ ಇಲ್ಲಿ ಈಕ್ವಾಲಿಟಿ ಅಂತಂದ್ರೆ ಎಲ್ಲ ಒಂದೇ ಅಮೌಂಟ್ ಕೊಡಿ ಅಂತಲ್ಲ, ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕನಂಗೆ ಟ್ಯಾಕ್ಸ್ ಹಾಕ್ಬೇಕು. ಯಾರಿಗೋ ಒಂದು ಸ್ವಲ್ಪ ಜಾಸ್ತಿ ಇನ್ಕಮ್ ಇದೆ ಅಂದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಲಿ, ಅವ್ರಿಗೆ ಆಗುತ್ತೆ, ಕಟ್ಟೋದಕ್ಕಾಗುತ್ತೆ. ಕಡಿಮೆ ಇನ್ಕಮ್ ಇದೆ ಅಂದ್ರೆ ಕಡಿಮೆ ಟ್ಯಾಕ್ಸ್ ಕಟ್ಟಲಿ, ಅವ್ರಿಗೆ ಇನ್ಕಮ್ಮೇ ಇಲ್ಲ, ಅವ್ರೆಲ್ಲಿಂದ ಟ್ಯಾಕ್ಸ್ ಕಟ್ತಾರೆ ಅಲ್ವಾ? ಸೊ ಹಂಗಾಗಿ ಈ ಕ್ಯಾನನ್ ಏನ್ ಹೇಳುತ್ತೆ ಅಂದ್ರೆ, ಕ್ಯಾನನ್ ಆಫ್ ಈಕ್ವಾಲಿಟಿ ನೋಡ್ಕೊಂಡು ಎಷ್ಟು ಇನ್ಕಮ್ ಇರುತ್ತೆ ಆ ಥರ ಟ್ಯಾಕ್ಸ್ ಮಾಡಬೇಕು. Next, canon of certainty. According to this canon, the time, manner, and the amount of tax payment should be certain to the taxpayer so that he can maintain balance between his income and expenditure. ಇನ್ಕಮ್ ಟ್ಯಾಕ್ಸ್ ಯಾವಾಗಲೂ ವರ್ಷದ ಕೊನೆಯಲ್ಲಿ 80,000 ಬಂತು, 1,00,000 ಬಂತು, ಅಯ್ಯೋ ಹೆಂಗಪ್ಪ ಕಟ್ಟೋದು ಅನ್ನೋದಲ್ಲ. ಅಷ್ಟೇ ಗೊತ್ತಿರಬೇಕು, ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಇಷ್ಟೇ ಬರುತ್ತೆ, ಯಾವಾಗ ಕಟ್ಟಬೇಕು, ಯಾವ ಟೈಮಲ್ಲಿ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು, ಎಷ್ಟು ಕಟ್ಟಬೇಕು ಅನ್ನೋದನ್ನ ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಅಷ್ಟು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಅದನ್ನ ಕ್ಯಾನನ್ ಹೇಳುತ್ತೆ. ಇಟ್ ಶುಡ್ ಬಿ ವೆರಿ ಸರ್ಟನ್, ವೇಗಾಗಿರಬಾರ್ದು ಅಂತ. ನೆಕ್ಸ್ಟ್, ಕ್ಯಾನನ್ ಆಫ್ ಕನ್ವೀನಿಯನ್ಸ್. ದಿಸ್ ಕ್ಯಾನನ್ ಸೇಸ್ ದಟ್ ದ ಪ್ರೊಸೀಜರ್ ಆಫ್ ಟ್ಯಾಕ್ಸ್ ಪೇಮೆಂಟ್ ಶುಡ್ ಬಿ ಕನ್ವೀನಿಯಂಟ್ ಟು ದ ಟ್ಯಾಕ್ಸ್ ಪೇಯರ್. Should not be cumbersome. I mean, the procedure should be very simple. ಓಕೆ, ಟ್ಯಾಕ್ಸ್ ಪೇ ಮಾಡುವಂತ ಒಂದು ಪ್ರೊಸೀಜರ್ ಇರುತ್ತೆ ನೋಡಿ, ತುಂಬಾ ಸಿಂಪಲ್ ಆಗಿರ್ಬೇಕು. ಹೆಂಗಿರ್ಬೇಕು ಅಂತಂದ್ರೆ, ಈ ಕರೆಂಟ್ ಬಿಲ್, ವಾಟರ್ ಬಿಲ್ ಪೇ ಮಾಡಿ ಅಂತಂದ್ರೆ ಮಕ್ಳ ಕೈ ಕೊಟ್ಟರು ನೋಡಿ ಪೇ ಮಾಡ್ಬಿಟ್ಟು ಬಂದ್ಬಿಡ್ತಾರೆ, ಆ ತರ ಇರಬೇಕು. ಅಷ್ಟು ಸುಲಭವಾಗಿದ್ದಾಗ ಮಾತ್ರ ತುಂಬಾ ಚೆನ್ನಾಗಿ ಎಲ್ಲರೂ ಪೇ ಮಾಡ್ತಾರೆ. ಇಲ್ಲ ಅದಕ್ಕೆ ಏನೆಲ್ಲಾ ರೂಲ್ಸ್ ಇದೆ, ಏನೆಲ್ಲಾ ಅದಕ್ಕೆ ಪ್ರೊಸೀಜರ್ಸ್ ಇದೆ ಅಂತಂದ್ರೆ ತುಂಬಾ ಪೇ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಸೊ ಇನ್ಕಮ್ ಟ್ಯಾಕ್ಸ್ ಅನ್ನ ಕನ್ವೀನಿಯಂಟ್ ಆಗಿ ಪೇ ಮಾಡೋ ತರ ಇರಬೇಕು ಅಂತ ಈ ಕ್ಯಾನನ್ ಹೇಳುತ್ತೆ. ನೆಕ್ಸ್ಟ್, ಕ್ಯಾನನ್ ಆಫ್ ಎಕಾನಮಿ. ಅಕಾರ್ಡಿಂಗ್ ಟು ದಿಸ್ ಕ್ಯಾನನ್, ದ ಕಾಸ್ಟ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸ್ should be less than the amount collected as tax. ಕಾಸ್ಟ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸ್ ಅಂದ್ರೆ, ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ನೀಟಾಗಿ ಒಂದ್ಸತಿ ಅಸೆಸ್ ಮಾಡಿ ಅಮೌಂಟ್ ಅನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಲೆಕ್ಟ್ ಮಾಡುವಂತ ಕಾಸ್ಟ್ ಇರುತ್ತೆ ನೋಡಿ, ಆ ಕಾಸ್ಟ್ ನಾವು ಕಲೆಕ್ಟ್ ಮಾಡದಂತ ಅಮೌಂಟ್ ಗಿಂತ ಕಡಿಮೆ ಇರಬೇಕು. ಇವಾಗ ನಮ್ಗೆ ಕಾಸ್ಟ್, ಕಲೆಕ್ಷನ್ ಕಾಸ್ಟ್ 1,000 ರೂಪಾಯಿ ಬೀಳ್ತಾ ಇದೆ, ಅವ್ರು ಟ್ಯಾಕ್ಸ್ ಅಮೌಂಟ್ 500 ರೂಪಾಯಿ ಕಟ್ತಾ ಇದಾರೆ ಅಂದ್ರೆ ವೇಸ್ಟ್ ಅದು. ಆ ಟ್ಯಾಕ್ಸ್ ಅಮೌಂಟ್ ನ ಕಲೆಕ್ಟ್ ಮಾಡ್ದೇನೆ ಬಿಟ್ಬಿಡ್ಬೋದು, ನಮ್ಗೊಂದು 500 ರೂಪಾಯಿ ಆದ್ರೂ ಉಳಿತಾಯ ಆಗುತ್ತೆ ಅಲ್ವಾ? ಸೊ ಕ್ಯಾನನ್ ಆಫ್ ಎಕಾನಮಿ ಏನ್ ಹೇಳುತ್ತೆ ಅಂತಂದ್ರೆ, ಕಾಸ್ಟ್, ಕಲೆಕ್ಟಿಂಗ್ ಕಾಸ್ಟ್ should be less than the amount collected. Next we'll see some other canons like canon of simplicity. This canon explains that the calculation of taxable income and tax liability should be simple and understandable to the assessee. ಆ ಟ್ಯಾಕ್ಸ್ ಅಮೌಂಟ್ ಏನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಎಷ್ಟು ಕೊಡ್ತಾ ಇದ್ದೀವಿ, ಇದೆಲ್ಲ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ಇರಬೇಕು. ಅವಾಗ ಕಟ್ಟೋರ್ಗೂ ಬೇಜಾರಾಗಲ್ಲ, ತುಂಬಾ ಸುಲಭವಾಗಿ ಅರ್ಥ ಆಗೋದ್ರಿಂದ ಅವ್ರು ಆರಾಮಾಗಿ ಕಟ್ತಾ ಹೊಟ್ಟೋಗ್ಬಿಡ್ತಾರೆ. ಸಿಂಪಲ್ ಆಗಿರ್ಬೇಕು. ನೆಕ್ಸ್ಟ್, ಕ್ಯಾನನ್ ಆಫ್ ಕೋಆರ್ಡಿನೇಷನ್. There should be coordination between various taxes imposed by central government, state government, and local bodies. Otherwise, there will be overlapping and it causes chaos to the assessee. ಸೆಂಟ್ರಲ್ ಗವರ್ಮೆಂಟ್ ಒಂದು ಟ್ಯಾಕ್ಸು, ಸ್ಟೇಟ್ ಗವರ್ಮೆಂಟ್ ಒಂದು ಟ್ಯಾಕ್ಸು, ಲೋಕಲ್ ಬಾಡೀಸ್ ಎಲ್ಲರೂ ಒಂದೊಂದು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತಂದ್ರೆ ಟ್ಯಾಕ್ಸ್ ಒಂಥರ ಜಿಗುಪ್ಸೆ ಆಗ್ಬಿಡುತ್ತೆ, ಎಷ್ಟಪ್ಪ ಟ್ಯಾಕ್ಸ್ ಕಟ್ಟೋದು ಅನ್ನೋ ತರ ಅಲ್ವಾ? ಮತ್ತೆ ಓವರ್ಲ್ಯಾಪಿಂಗ್ ಆಗುತ್ತೆ, ಎರಡೆರಡು ಸತಿ ಕಟ್ಬಿಡ್ತೀವಿ ಸ್ಟೇಟ್ಗೆ ಒಂದ್ಸತಿ. ಸೊ GST ಬಂದಂತ ಕಾರಣನೇ ಅದು. ಈ ರೀತಿಯಾಗಿ ಓವರ್ಲ್ಯಾಪಿಂಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟೇನೆ ಅಲ್ಲಿ ಒಂದೇ ಟ್ಯಾಕ್ಸ್ ಬರ್ಲಿ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಿನ್ಸಿಪಲ್ ಇದೆ ಅಲ್ವಾ? ಸೊ ಈ ಕ್ಯಾನನ್ ಅದನ್ನೇ ಹೇಳುತ್ತೆ, ಎಲ್ಲರಿಗೂ ಕೋಆರ್ಡಿನೇಷನ್ ಇರಬೇಕು. ಇವ್ರು ಟ್ಯಾಕ್ಸ್ ಹಾಕ್ತಾ ಇದ್ದಾರಾ, ಯಾಕಂದ್ರೆ ಹೆಂಗೂ ಇಟ್ ಆಲ್ ಗೋಸ್ ಟು ಗವರ್ನಮೆಂಟ್, ಅವರೆಲ್ಲ ಮಾಡ್ಕೋತಾರೆ. ಸೊ ಓವರ್ಲ್ಯಾಪ್, ಅವ್ರು ಕಟ್ತಾ ಇದಾರ ಮತ್ತೆ ಅದನ್ನೇ ಮತ್ತೆ ಕಟ್ಟಿ ಅಂತ ಹೇಳ್ಬಾರ್ದು. ಇದೊಂಥರ ಏನಾಗುತ್ತೆ, ಬರ್ಡನ್ ಆಗ್ಬಿಡುತ್ತೆ ಟ್ಯಾಕ್ಸ್ ಪೇಯರ್ಗೆ. ಸೊ ದೇ ಶುಡ್ ಬಿ ಕೋಆರ್ಡಿನೇಷನ್ ಅಮಾಂಗ್ ಅದರ್
various tax imposed bodies. Okay. The last one is canon of flexibility. Income tax authorities would revise the tax structure at the right time in right manner in order to meet the changing needs of the economy. ನೋಡಿ ಇದನ್ನ ಬ್ರೀಫ್ ಹಿಸ್ಟ್ರಿನಲ್ಲಿ ಹೇಳ್ಬೇಕಂದ್ರೆ ಹೇಳಿದೆ ತುಂಬಾ ಚೇಂಜಸ್ ಆಗ್ತಾನೆ ಬರ್ತಾ ಇದೆ. ಯಾಕೆ ಹಿಂಗ್ ಚೇಂಜಸ್ ಆಗುತ್ತೆ ಅಂತಂದ್ರೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಲ್ವಾ. ಇವಾಗ ನಮ್ಮ ಎಕಾನಮಿ ಚೇಂಜ್ ಆಗ್ತಾ ಇದೆ ಅಂದ್ರೆ ಅದೇ ತರ ನಮ್ಮ ರೂಲ್ಸು ಎಲ್ಲಾನು ಚೇಂಜ್ ಆಗ್ತಾ ಹೋಗ್ಬೇಕು. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಆಗಲಿ ಬೇರೆ ಎಲ್ಲ ಟ್ಯಾಕ್ಸ್ ಸ್ಟ್ರಕ್ಚರ್ ಆಗಲಿ ಇದೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ಬೇಕು. ಸೊ ಇಲ್ಲ ಅಂತಂದ್ರೆ ರಿಜಿಡಿಟಿ ಏನಾಗುತ್ತೆ ಅಂತಂದ್ರೆ ಒಂದು ಲೈಕ್ ಟ್ಯಾಕ್ಸ್ ಪೇಮೆಂಟ್ ಆಗಲಿ ಟ್ಯಾಕ್ಸ್ ಇವೇಷನ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಸೊ ಟ್ಯಾಕ್ಸ್ ಆಗಿ ಕಲೆಕ್ಟ್ ಆಗುವಂಥ ಅಮೌಂಟು ಕಡಿಮೆ ಆಗ್ಬಿಡುತ್ತೆ. ಸೊ ಫ್ಲೆಕ್ಸಿಬಲ್ ಆಗಿತ್ತು ಅಂತಂದಾಗ ನಮ್ಮ ಎಕಾನಮಿಗೆ ತಕ್ಕನಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು, ಇವಾಗ ಬೂಮ್ ಸಿಚುಯೇಷನ್ ಇದೆ, ಎಲ್ಲರ ಹತ್ರ ದುಡ್ಡು ಜಾಸ್ತಿ ಇದೆ, ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಹಾಕ್ಬೋದು. ಡಿಪ್ರೆಷನ್ ಅಲ್ಲಿ ಇದೆ, ಅವಾಗ ಸ್ವಲ್ಪ ಕಡಿಮೆ ಮಾಡ್ಬೋದು. ಸೊ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್. ಓಕೆ, ದ ರೂಲ್ಸ್ ಅಂಡ್ ದ ಟ್ಯಾಕ್ಸ್ ಸ್ಟ್ರಕ್ಚರ್ ಎವ್ರಿಥಿಂಗ್ ಶುಡ್ ಬಿ flexible. So these are the canons. Thank you. Have a nice day.